ಸ್ಪರ್ಧಾರ್ಥಿಗಳೇ, ನಾವಿವತ್ತು ಎಂದಿನಂತೆ ಕರ್ನಾಟಕಕ್ಕೆ ಸಂಬಂಧಿಸಿದ ಕರೆಂಟ್ ಅಫೇರ್ಸನ್ನು ದಿನಾಂಕ 19 ಜನವರಿ 2026 ಈ ದಿನದಂದು ಕರ್ನಾಟಕದಲ್ಲಿ ಯಾವೆಲ್ಲ ಪ್ರಚಲಿತ ಘಟನೆಗಳು ಸುದ್ದಿಯಲ್ಲಿವೆ ಅನ್ನೋದನ್ನು ನೋಡೋಣ. ಅದಕ್ಕಿಂತ ಮುಂಚೆ ಇದೇ ತಿಂಗಳ 14, 15, 16, 17, 18ನೇ ತಾರೀಕಿನ ದಿನಾಂಕದ ಕರ್ನಾಟಕಕ್ಕೆ ಸಂಬಂಧಿಸಿದ ಪ್ರಚಲಿತ ವಿದ್ಯಮಾನಗಳನ್ನು ಈಗಾಗಲೇ ನಮ್ಮ ಯೂಟ್ಯೂಬ್ ಚಾನಲ್ ಆಗಿರ್ತಕ್ಕಂಥ KS ಕ್ಲಾಸಸ್ ಅಂತಕ್ಕಂಥ ಯೂಟ್ಯೂಬ್ ಚಾನಲನ್ನು ನೀವು ವಿಸಿಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದರ ಮುಖಾಂತರ ಉಚಿತವಾಗಿ ಈ 5 ದಿನಗಳ ತರಗತಿಯನ್ನು ನೀವು ಉಚಿತವಾಗಿ ವೀಕ್ಷಣೆ ಮಾಡಬಹುದು ಮತ್ತು ನಿಮ್ಮ ಎಕ್ಸಾಮ್ಗೆ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. KS ಕ್ಲಾಸಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಗೆಳೆಯರೊಂದಿಗೆ ಅದನ್ನು ಶೇರ್ ಮಾಡಿ ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತಾ ನಾವು ಈ ದಿನದ 19 ಜನವರಿ 2026 ಕರೆಂಟ್ ಅಫೇರ್ಸ್ ಕರ್ನಾಟಕಕ್ಕೆ ಸಂಬಂಧಿಸಿದ್ದು ಯಾವ ವಿದ್ಯಮಾನಗಳು ಪ್ರಚಲಿತದಲ್ಲಿವೆ ಅನ್ನೋದನ್ನು ನೋಡೋಣ. ಮೊದಲನೇ ವಿದ್ಯಮಾನ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಮೊದಲನೇ ವಿದ್ಯಮಾನ ಬೇರುಬಾಡಿನ ರೋಗ ಅಂತಕ್ಕಂಥದ್ದು ಪ್ರಚಲಿತದಲ್ಲಿದೆ. ಇದನ್ನು ಕೊಕೊನಟ್ ರೂಟ್ ವಿಲ್ಟ್ ಡಿಸೀಸ್ ಅಂತ ಕರಿತೀವಿ. ಈ ರೋಗದಿಂದ ತೆಂಗಿನ ಮರಗಳು ಯಾವ ರೀತಿಯಾಗಿ ಹಾನಿ ಆಗುತ್ತೆ ಅನ್ನೋದನ್ನು ನೀವು ಈ ಫೋಟೋದಲ್ಲಿ ನೋಡಿ ತಿಳ್ಕೊಳ್ಬೋದು. ಯಾಕೆ ಇದು ಸುದ್ದಿಯಲ್ಲಿದೆ ಅಂದರೆ, ಬೇರುಬಾಡಿನ ರೋಗ ಅಂದರೆ ಕೊಕೊನಟ್ ರೂಟ್ ವೈಲ್ಡ್ ಡಿಸೀಸ್ ವಿಶೇಷವಾಗಿ ಕೇರಳಕ್ಕೆ ಹೊಂದಿಕೊಂಡಿರುವ ಕರ್ನಾಟಕದ ಗಡಿ ಜಿಲ್ಲೆಗಳಾದ ದಕ್ಷಿಣ ಕನ್ನಡ, ಉಡುಪಿ, ಕೊಡಗು ಜಿಲ್ಲೆಗಳಲ್ಲಿ ಈ ರೋಗ ಕಾಣಿಸಿಕೊಂಡಿದೆ ತೆಂಗಿನ ಮರಗಳಲ್ಲಿ. ಆ ರೋಗದ ಲಕ್ಷಣಗಳನ್ನು ನಾವು ನೋಡುವುದಾದರೆ, ಮರವನ್ನು ತಕ್ಷಣಕ್ಕೆ ಒಣಗಿಸಲಾರದೆ ಮರದ ಉತ್ಪಾದನಾ ಶಕ್ತಿಯನ್ನು ಇದು ಕುಂದಿಸ್ತದೆ. ಅಂದರೆ ಎಲೆಗಳ ಕೆಳಭಾಗದ ಅಥವಾ ಪಕ್ಕೆಲುಬಿನ ಆಕಾರದಲ್ಲಿ ಕೆಳಗೆ ಬಗ್ಗುತ್ತವೆ. ಇದು ರೋಗದ ಅತ್ಯಂತ ಪ್ರಮುಖ ಲಕ್ಷಣ. ಎಲೆಗಳು ಹಳದಿ ಬಣ್ಣಕ್ಕೆ ತೆಗುತ್ತವೆ, ಗರಿಗಳ ಗಾತ್ರ ಕುಸಿತದೆ ಮತ್ತು ಇಳುವರಿ ಕೂಡ ಇದರಿಂದ ಕುಂಠಿತವಾಗ್ತದೆ. ಈ ರೋಗಕ್ಕೆ ಕಾರಣವೇನು ಅನ್ನೋದನ್ನು ನೋಡೋದಾದರೆ, ಫೈಟೋಪ್ಲಾಸಾ ಅಂತಕ್ಕಂಥ ಎಂಬ ಸೂಕ್ಷ್ಮಾಣುಜೀವಿ ಈ ರೋಗಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣ. ನೀವು ಇದನ್ನು ನೋಟ್ ಡೌನ್ ಮಾಡ್ಕೊಳ್ಬೇಕು. ಫೈಟೋಪ್ಲಾಸಾ ಅಂತಕ್ಕಂಥ ಒಂದು ಸೂಕ್ಷ್ಮಾಣುಜೀವಿಯಿಂದ ಇದು ಹರಡುತ್ತೆ. ಬ್ಯಾಕ್ಟೀರಿಯಾ ಮತ್ತು ವೈರಸ್ ನಡುವಿನ ಗುಣಲಕ್ಷಣಗಳನ್ನು ಇದು ಹೊಂದಿದೆ. ಇದು ನೇರವಾಗಿ ಹರಡುವುದಿಲ್ಲ, ಬದಲಾಗಿ ಲೇಸ್ ವಿಂಗ್ ಬಗ್ ಮತ್ತು ಪ್ಲಾಂಟ್ ಹಾಪರ್ ಎಂಬ ಕೀಟಗಳ ಮುಖಾಂತರ ಇದು ಮರದಿಂದ ಇನ್ನೊಂದು ಮರಕ್ಕೆ ಹರಡತಕ್ಕಂಥ ಒಂದು ಸಸ್ಯ ಬಾಧೆಯಾಗಿದೆ. ಇವೆರಡನ್ನು ನೆನಪಿಟ್ಕೊಳ್ಬೇಕು. ಪ್ಲಾಂಟ್ ಹಾಪರ್ ಮತ್ತು ಲೇಸ್ ವಿಂಗ್ ಬಗ್ ಅಂತಕ್ಕಂಥ ಕೀಟಗಳ ಮುಖಾಂತರ ಇದು ಹರಡುತ್ತೆ. ಇದರ ನಿವಾರಣಾ ಕ್ರಮಗಳನ್ನು ನಾವು ನೋಡುವುದಾದರೆ, ಈ ರೋಗಕ್ಕೆ ಸಂಪೂರ್ಣ ಔಷಧಿ ಇಲ್ಲದೇ ಇದ್ದರೂ ಕೂಡ ಇದರ ಆಯಸ್ಸು ಮತ್ತು ಇಳುವರಿಯನ್ನು ಹೆಚ್ಚಿಸಬಹುದು. ಮರದ ಆಯಸ್ಸು ಮತ್ತು ಇಳುವರಿಯನ್ನು ಹೆಚ್ಚಿಸಬಹುದು. ತೀವ್ರವಾಗಿ ರೋಗ ತಗುಲಿದ ಇಳುವರಿ ನೀಡಿದ ಮರಗಳನ್ನು ಬುಡ ಸಮೇತ ಕಿತ್ತು ಹಾಕಿ ಸುಡಬೇಕು. ಇದರ ಆರೋಗ್ಯವಂತ ಮರಗಳಿಗೆ ಹರಡುವುದನ್ನು ತಡೆಯಬಹುದು. ರೋಗಬಾಧಿತ ಮರಗಳಿಗೆ ಪ್ರತಿ ವರ್ಷ 1 kg ಮೆಗ್ನೀಸಿಯಂ ಸಲ್ಫೇಟ್ ನೀಡುವುದರಿಂದ ಎಲೆಗಳ ಹಳದಿ ಬಣ್ಣ ಕಡಿಮೆಯಾಗುತ್ತದೆ. ರಾಸಾಯನಿಕ ಗೊಬ್ಬರಗಳಾದ ಸಾರಜನಕ, ರಂಜಕ ಮತ್ತು ಪೊಟ್ಯಾಸನ್ನು ಶಿಫಾರಸು ಬಳಸುವುದರ ಮುಖಾಂತರ ಎಲೆಗಳ ಹಳದಿಯನ್ನು ಆಗುವುದನ್ನು ನಾವು ತಡೆಯಬಹುದು. ಈ ರೋಗ ಹರಡುವಿಕೆ ಕೀಟಗಳನ್ನು ನಿಯಂತ್ರಿಸಲು 0.01% ಮೊನೊಕ್ರೋಟೋಫಾಸ್ ಅಥವಾ ಅಜಾಡಿರಾಕ್ಟಿನ್ ಅಂತಕ್ಕಂಥ ಬೇವಿನ ಎಣ್ಣೆಯ ದ್ರಾವಣವನ್ನು ಮರಕ್ಕೆ ಸಿಂಪಡಿಸುವ ಮೂಲಕ ಕೀಟಗಳ ನಿಯಂತ್ರಣವನ್ನು ಮಾಡಬಹುದು. ಇದು ಪ್ರಚಲಿತದಲ್ಲಿರ್ತಕ್ಕಂಥ ಕರ್ನಾಟಕದ ಪ್ರಮುಖ ಸುದ್ದಿಯಾಗಿದೆ. ಇನ್ನು ಎರಡನೇದಾಗಿ ನೋಡುವುದಾದರೆ, ಎಲಿವೇಟ್ ನೆಕ್ಸ್ಟ್ ಯೋಜನೆ ಅಂತಕ್ಕಂಥದ್ದು ಸುದ್ದಿಯಲ್ಲಿದೆ. ಈ ಹಿಂದಿನ ಕ್ಲಾಸ್ನಲ್ಲಿ ನಾನು ಎಲಿವೇಟ್ ಕರ್ನಾಟಕ ಅಂತಕ್ಕಂಥ ಒಂದು ಸ್ಕೀಮ್ನ ಬಗ್ಗೆ ಇದೇ KS ಕ್ಲಾಸಸ್ ಅಂತಕ್ಕಂಥ ಯೂಟ್ಯೂಬ್ ಚಾನಲಲ್ಲಿ ಎಲಿವೇಟ್ ಕರ್ನಾಟಕ ಸ್ಕೀಮ್ ಬಗ್ಗೆ ಹೇಳಿದ್ದೆ. ಈಗ ಎಲಿವೇಟ್ ನೆಕ್ಸ್ಟ್ ಅಂತಕ್ಕಂಥ ಮತ್ತೊಂದು ಯೋಜನೆ ರಾಜ್ಯ ಸರ್ಕಾರದಿಂದ ಬಿಡುಗಡೆಯಾಗಿದೆ. ಅದರ ಬಗ್ಗೆ ನಾವೀಗ ತಿಳ್ಕೊಳ್ಳೋಣ. ಇದು ಯಾಕೆ ಸುದ್ದಿಯಲ್ಲಿದೆ ಅಂದರೆ, ಜನವರಿ 17, 2026 ಈ ಯೋಜನೆಗೆ ಎಲಿವೇಟ್ ನೆಕ್ಸ್ಟ್ ಅಂತಕ್ಕಂಥ ಯೋಜನೆಗೆ ರಾಜ್ಯ ಸರ್ಕಾರದ ನವೋದ್ಯಮ ವ್ಯವಸ್ಥೆಯನ್ನು ಮತ್ತಷ್ಟು ಬಲಪಡಿಸಲು ರೂಪಿಸಲಾಗಿರ್ತಕ್ಕಂಥ ಒಂದು ಮಹತ್ವವಾದ ಯೋಜನೆ ಇದಾಗಿದೆ. ಹಾಗಾದರೆ ಎಲಿವೇಟ್ ನೆಕ್ಸ್ಟ್ ಅಂದರೆ ಏನು ಅನ್ನೋದನ್ನು ನೋಡೋದಾದರೆ, ಕರ್ನಾಟಕ ಸರ್ಕಾರದ ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ಇಲಾಖೆ ITBT ಇಲಾಖೆಯು ಈ ಯೋಜನೆಗೆ ಚಾಲನೆಯನ್ನು ನೀಡಿದೆ. ಡೀಪ್ ಟೆಕ್
ಸ್ಟಾರ್ಟಪ್ಗಳಿಗೆ ಬೆಂಬಲ ನೀಡುವ ಉದ್ದೇಶದಿಂದ ಈ ಯೋಜನೆಯನ್ನು ರೂಪಿಸಲಾಗಿದೆ. ರಾಜ್ಯದ ಲೋಕಲ್ ಎಕನಾಮಿ ಆಕ್ಸಿಲೇಟರ್ ಪ್ರೋಗ್ರಾಮ್ ಅಡಿಯಲ್ಲಿ ಇದು ಕಾರ್ಯನಿರ್ವಹಿಸುತ್ತೆ. ಈ ಲೀಪ್ ಯೋಜನೆ ಬಗ್ಗೆ ಈ ಹಿಂದಿನ 17ನೇ ತಾರೀಕಿನ ಕರೆಂಟ್ ಅಫೇರ್ಸಲ್ಲಿ ನಾವು ಇದರ ಬಗ್ಗೆ ಚರ್ಚೆಯನ್ನು ಮಾಡಿದ್ದೇವೆ. ನೀವು ಅದನ್ನು KS ಕ್ಲಾಸಸ್ ಅಂತಕ್ಕಂಥ ಯೂಟ್ಯೂಬ್ ಚಾನಲಲ್ಲಿ ನೀವು ಅದನ್ನು ವೀಕ್ಷಣೆ ಮಾಡಿಕೊಂಡು ನೋಟ್ ಡೌನ್ ಮಾಡ್ಕೊಳ್ಬೋದು. ಅದೇ ರೀತಿಯಾಗಿ ಆರ್ಥಿಕ ನೆರವು ಮತ್ತು ಬಜೆಟ್ ಯಾವ ರೀತಿ ಇದಕ್ಕೆ ಸಂಬಂಧಿಸಿದೆ ಅಂದರೆ, ಒಟ್ಟು ಬಜೆಟ್ ಈ ಯೋಜನೆಗಾಗಿ ಸರ್ಕಾರ 150 ಕೋಟಿ ರೂಪಾಯಿ ಹಣವನ್ನು ಮೀಸಲಿಟ್ಟಿದೆ. ಅನುದಾನದ ಮೊತ್ತ ಸ್ಟಾರ್ಟಪ್ಗಳಿಗೆ ಗರಿಷ್ಠ 1 ಕೋಟಿಯವರೆಗೆ ಅನುದಾನವನ್ನು ನೀಡಲಾಗುತ್ತೆ ಇದರಡಿಯಲ್ಲಿ. ಹಾಗಾದರೆ ಈ ಯೋಜನೆಯ ಉದ್ದೇಶಗಳು ಏನು ಅನ್ನೋದನ್ನು ನೋಡೋದಾದರೆ, ಮೊದಲನೇ ಉದ್ದೇಶ ಡೀಪ್ ಟೆಕ್ ಉತ್ತೇಜನ, ಕೃತಕ ಬುದ್ಧಿಮತ್ತೆ, ಕ್ವಾಂಟಮ್ ಕಂಪ್ಯೂಟಿಂಗ್, ರೋಬೋಟಿಕ್ಸ್, ಸ್ಪೇಸ್ ಟೆಕ್ ನಂತರ ಸಂಕೀರ್ಣ ತಂತ್ರಜ್ಞಾನಗಳಲ್ಲಿ ತೊಡಗಿರುವ ಕಂಪನಿಗಳಿಗೆ ಇದು ನೆರವಾಗುತ್ತೆ. ಜಾಗತಿಕ ಸ್ಪರ್ಧೆ ಅಂದರೆ ಸ್ಟಾರ್ಟಪ್ಗಳು ಜಾಗತಿಕ ಮಟ್ಟದಲ್ಲಿ ಸ್ಪರ್ಧಿಸಲು ಬೇಕಾದ ತಾಂತ್ರಿಕ ಮತ್ತು ಆರ್ಥಿಕ ಬೆಂಬಲವನ್ನು ಈ ಮುಖಾಂತರ ನೀಡುವುದು ಪ್ರಮುಖ ಉದ್ದೇಶವಾಗಿದೆ. ಮೂರನೇ ಉದ್ದೇಶ ವಿಕೇಂದ್ರೀಕರಣ. ಬೆಂಗಳೂರಿನ ಹೊರತಾದ ನಗರಗಳಲ್ಲಿ ಟೈರ್ 2 ಮತ್ತು ಟೈರ್ 3 ಸಿಟಿಗಳಂತ ನಾವೇನು ಕರಿತೀವಿ ಅಲ್ಲಿ ಉದ್ಯಮಶೀಲತೆಯನ್ನು ಬೆಳೆಸುವ ಉದ್ದೇಶವನ್ನು ಇದು ಹೊಂದಿದೆ. ಹಾಗಾದರೆ ಈ ಎಲಿವೇಟ್ ಮತ್ತು ಈ ಎಲಿವೇಟ್ ನೆಕ್ಸ್ಟ್ ಈ ಎರಡೂ ಯೋಜನೆಗಳ ನಡುವಿನ ವ್ಯತ್ಯಾಸ ಅತ್ಯಂತ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಹಾಗಾದರೆ ವ್ಯತ್ಯಾಸ ಏನಿದೆ ಅನ್ನೋದನ್ನು ನೋಡೋದಾದರೆ, ಅನುದಾನ ಇಲ್ಲಿ ಎಲಿವೇಟ್ ಕರ್ನಾಟಕ ಯೋಜನೆಯಲ್ಲಿ 50 ಲಕ್ಷದವರೆಗೆ ಅನುದಾನ ಲಭ್ಯ ಇತ್ತು. ಹೊಸ ಎಲಿವೇಟ್ ನೆಕ್ಸ್ಟ್ನಲ್ಲಿ 1 ಕೋಟಿಯವರೆಗೆ ಅನುದಾನ ಲಭ್ಯತೆ ಇರುತ್ತದೆ. ಸಾಮಾನ್ಯ ತಂತ್ರಜ್ಞಾನ ಸ್ಟಾರ್ಟಪ್ಗಳ ಕಡೆ ಗಮನ ಹರಿಸಲಾಗಿತ್ತು. ಇಲ್ಲಿ ಡೀಪ್ ಟೆಕ್ ಸ್ಟಾರ್ಟಪ್ಗಳ ಕಡೆ ಹೆಚ್ಚಿನ ಆದ್ಯತೆ ನೀಡಲಾಗಿದೆ. ಇದು ಮುಖ್ಯವಾಗಿ ಆರಂಭಿಕ ಹಂತವಾಗಿದೆ. ಮಾರುಕಟ್ಟೆ ವಿಸ್ತರಣೆ ಮತ್ತು ಜಾಗತಿಕ ಮಟ್ಟಕ್ಕೆ ಬೆಳೆಸುವುದು ಇದು ಎಲಿವೇಟ್ ನೆಕ್ಸ್ಟ್ನ ಪ್ರಮುಖ ಉದ್ದೇಶವಾಗಿದೆ. ಇನ್ನೊಂದು ಪ್ರಚಲಿತದಲ್ಲಿರ್ತಕ್ಕಂಥ ಬಹುಮುಖ್ಯವಾದ ಒಂದು ವಿದ್ಯಮಾನ ಏನಂದರೆ, ಗೃಹಲಕ್ಷ್ಮಿ ಡಿಜಿಟಲ್ ಮಾರ್ಕೆಟಿಂಗ್ ಅಂತಕ್ಕಂಥದ್ದು ನಮ್ಮ ಕರ್ನಾಟಕದಲ್ಲಿ ಪ್ರಸ್ತುತ ಸುದ್ದಿಯಲ್ಲಿರ್ತಕ್ಕಂಥ ಒಂದು ವಿಷಯ. ಯಾಕೆ ಸುದ್ದಿಯಲ್ಲಿದೆ ಅನ್ನೋದನ್ನು ನೋಡುವುದಾದರೆ, ಕರ್ನಾಟಕ ಸರ್ಕಾರ ಮಹಿಳಾ ಉದ್ಯಮಿಗಳ ಆರ್ಥಿಕ ಸಬಲೀಕರಣಕ್ಕಾಗಿ ಗೃಹಲಕ್ಷ್ಮಿ ಡಿಜಿಟಲ್ ಮಾರ್ಕೆಟಿಂಗ್ ಅಂತಕ್ಕಂಥ ಒಂದು ವಿನೂತನ ಕಾಮರ್ಸ್ ವೇದಿಕೆಯನ್ನು ಇದೇ ಜನವರಿ 13, 2026 ಅಧಿಕೃತವಾಗಿ ಚಾಲನೆ ನೀಡಿದೆ. ಹಾಗಾದರೆ ಈ ಯೋಜನೆ ಅಂದರೆ ಏನು, ಗೃಹಲಕ್ಷ್ಮಿ ಡಿಜಿಟಲ್ ಮಾರ್ಕೆಟಿಂಗ್ ಅಂದರೆ ಏನು ಅನ್ನೋದನ್ನು ನೋಡುವುದಾದರೆ, ಕರ್ನಾಟಕದ ಮಹಿಳಾ ಉದ್ಯಮಿಗಳು, ಕುಶಲಕರ್ಮಿಗಳು, ಸ್ವಸಹಾಯ ಸಂಘಗಳ ಮಹಿಳೆಯರು ತಯಾರಿಸಿದ ಉತ್ಪನ್ನಗಳನ್ನು ರಾಜ್ಯ, ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾರಾಟ ಮಾಡಲು ಸರ್ಕಾರ ಒದಗಿಸತಕ್ಕಂಥ ಒಂದು ಪ್ರಮುಖ ವೇದಿಕೆ ಇದಾಗಿದೆ. ಇದರ ವೆಬ್ಸೈಟನ್ನು ನೋಡ್ಬೋದು, ಗೃಹಲಕ್ಷ್ಮಿ ಡಿಜಿಟಲ್ ORG ಅಂತಕ್ಕಂಥದ್ದು ಇದರ ವೆಬ್ಸೈಟ್. ಅನುಷ್ಠಾನ ಇಲಾಖೆ ಯಾವುದಂದರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಹಾಗೂ ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮದ ಸಹಯೋಗದಲ್ಲಿ ಇದು ನಡೀತಾ ಇದೆ. ಇದರ ಮುಖ್ಯ ಉದ್ದೇಶಗಳು ಮಾರುಕಟ್ಟೆ ಸಂಪರ್ಕ, ಗೃಹೋಪಯೋಗಿ ವಸ್ತುಗಳಿಗೆ ಮತ್ತು ಮಹಿಳೆಯರಿಂದ ತಯಾರಿಸತಕ್ಕಂಥ ಗೃಹೋಪಯೋಗಿ ವಸ್ತುಗಳಿಗೆ ಮಾರುಕಟ್ಟೆ ಸಂಪರ್ಕವನ್ನು ಕಲ್ಪಿಸುವುದು, ಆದಾಯವನ್ನು ವೃದ್ಧಿಸುವುದು ಮತ್ತು ಡಿಜಿಟಲ್ ಕೌಶಲ್ಯ, ಗ್ರಾಮೀಣ ಭಾಗದ ಮಹಿಳೆಯರಲ್ಲಿ ಡಿಜಿಟಲ್ ಮಾರ್ಕೆಟಿಂಗ್ ಬಗ್ಗೆ ಮತ್ತು ಕಾಮರ್ಸ್ ಬಗ್ಗೆ ಹೆಚ್ಚಿನ ಜ್ಞಾನವನ್ನು ಮೂಡುವುದು ಇದರ ಪ್ರಮುಖ ಉದ್ದೇಶವಾಗಿದೆ. ಇನ್ನೊಂದು ಉದ್ದೇಶ ಏನೆಂದರೆ ಉತ್ಪನ್ನಗಳ ಪ್ರಚಾರ, ಸ್ಥಳೀಯವಾಗಿ ತಯಾರಾದ ನೈಸರ್ಗಿಕ, ಆರ್ಗ್ಯಾನಿಕ್ ಮತ್ತು ಸಾಂಪ್ರದಾಯಿಕ ಕಲೆಗಳ ಉತ್ತೇಜನಕ್ಕಾಗಿ ಜಾಗತಿಕ ಮಟ್ಟದ ವೇದಿಕೆಯನ್ನು ಕಲ್ಪಿಸುವುದು ಇದರ ಪ್ರಮುಖ ಉದ್ದೇಶವಾಗಿರ್ತಕ್ಕಂಥದ್ದು. ಈ ಪೋರ್ಟಲ್ನಲ್ಲಿ ನಾವು ಲಭ್ಯ ಉತ್ಪನ್ನಗಳನ್ನು ನೋಡುವುದಾದರೆ, ಮೊದಲನೇದು ಆಹಾರ ಪದಾರ್ಥಗಳು ಯಾವಂದರೆ ಸಿರಿಧಾನ್ಯಗಳಾಗಿರ್ಬೋದು, ಉಪ್ಪಿನಕಾಯಿ, ಮಸಾಲೆ ಪುಡಿ ಇತ್ಯಾದಿ. ಕೈಮಗ್ಗಗಳು, ಕುಶಲಕರ್ಮಗಳು ಅಂದರೆ ಮರದ ಗೊಂಬೆಗಳು, ಚನ್ನಪಟ್ಟಣದ ಗೊಂಬೆಗಳು, ಮಣ್ಣಿನ ಪಾತ್ರೆಗಳು ಮುಂತಾದವು. ಸೌಂದರ್ಯವರ್ಧಕಗಳು, ಶಾಂಪೂ, ಸೋಪ್ ಮತ್ತು ಇತರೆ ಸೌಂದರ್ಯವರ್ಧಕ ಉತ್ಪನ್ನಗಳು ಕೂಡ ಇದರಡಿಯಲ್ಲಿ ಬರ್ತವೆ. ಇದನ್ನು ನಮ್ಮ ರಾಜ್ಯದ ಪ್ರಸ್ತುತ ಮುಖ್ಯಮಂತ್ರಿಗಳಾದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇದಕ್ಕೆ ಚಾಲನೆಯನ್ನು ನೀಡಿದ್ದಾರೆ. ಇದೇ ಜನವರಿ 13, 2026 ಚಾಲನೆ ನೀಡಲಾಗಿದೆ. ವಿಶೇಷತೆ ಏನೆಂದರೆ, ಹಣಕಾಸಿನ ನೆರವು ನೀಡುವ ಯೋಜನೆಯಲ್ಲ, ಬದಲಾಗಿ ಇದು ಮಹಿಳೆಯರನ್ನು ಉದ್ಯಮಿಗಳನ್ನಾಗಿ ರೂಪಿಸುವ ಕೌಶಲ್ಯ ಆಧಾರಿತ ಯೋಜನೆ ಇದಾಗಿದೆ ಅಂತಕ್ಕಂಥದ್ದನ್ನು ನೋಟ್ ಡೌನ್ ಮಾಡ್ಕೊಳ್ಬೇಕು. ಇದಲ್ಲದೆ ಮತ್ತೊಂದು ಪ್ರಚಲಿತದಲ್ಲಿರ್ತಕ್ಕಂಥ ಬಹುಮುಖ್ಯವಾದ ಕರ್ನಾಟಕದ ವಿದ್ಯಮಾನ ಏನೆಂದರೆ, ಬೆಳೆ ವಿಮೆ ಕರ್ನಾಟಕಕ್ಕೆ 2ನೇ ಸ್ಥಾನ. ಅಂದರೆ ನಾವು ಏನು ಫಸಲ್ ಬಿಮಾ ಯೋಜನೆಯನ್ನು ಅಪ್ಲೈ ಮಾಡ್ತೀವಿ, ಅದರಲ್ಲಿ
ಕರ್ನಾಟಕ 2ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಈ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಫಸಲ್ ವಿಮಾ ಯೋಜನೆಯನ್ನು ಇಂಪ್ಲಿಮೆಂಟ್ ಮಾಡೋದರಲ್ಲಿ ಅಥವಾ ಅನುಷ್ಠಾನ ಮಾಡೋದರಲ್ಲಿ ಕರ್ನಾಟಕ 2ನೇ ಸ್ಥಾನದಲ್ಲಿದೆ ಅಂತಕ್ಕಂಥದ್ದು ವರದಿಯನ್ನು ನೀಡಲಾಗಿದೆ. ಜನವರಿ 18ರಂದು ಈ ವರದಿ ಬಿಡುಗಡೆಯಾಗಿದೆ. ಬೆಂಗಳೂರಿನಲ್ಲಿ ನಡೆದ 13ನೇ ಅಂತಾರಾಷ್ಟ್ರೀಯ ಸಮ್ಮೇಳನದಲ್ಲಿ ಈ ಪ್ರಶಸ್ತಿಯನ್ನು ಮಾಡಲಾಗಿದೆ. ಹಾಗಾದರೆ ಈ ಪ್ರಶಸ್ತಿಯ ವಿವರಗಳನ್ನು ನೋಡುವುದಾದರೆ ಇದನ್ನು ಯಾರು ನೀಡ್ತಾರೆ ಪ್ರಶಸ್ತಿ ಅಂದರೆ ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ ಇದನ್ನು ನೀಡುತ್ತೆ. ಯಾವ ವಿಭಾಗದಲ್ಲಂದರೆ ದೊಡ್ಡ ರಾಜ್ಯಗಳ ವಿಭಾಗದಲ್ಲಿ ಒಟ್ಟಾರೆ ಸಾಧನೆಗಾಗಿ ಇದನ್ನು ನೀಡಲಾಗುತ್ತೆ. ಹಾಗಾದರೆ ಕರ್ನಾಟಕದ ಅಂಕಿಅಂಶಗಳನ್ನು ನಾವು ನೋಡುವುದಾದರೆ ಒಟ್ಟು 27.04 ಲಕ್ಷ ರೈತರು ಈ ಯೋಜನೆಯಡಿ ನೋಂದಾಯಿಸಿಕೊಂಡಿದ್ದಾರೆ. ನೋಂದಾಯಿತ ರೈತರ ಪೈಕಿ 11.85 ಲಕ್ಷ ರೈತರಿಗೆ ಸುಮಾರು 2,094 ಕೋಟಿ ಬೆಳೆ ವಿಮಾ ಪರಿಹಾರವನ್ನು ಈಗ ವರ್ಗಾಯಿಸಲಾಗಿದೆ DBT ಮುಖಾಂತರ. ಸಂರಕ್ಷಣೆ ಪೋರ್ಟಲ್ ಮತ್ತು ಮೊಬೈಲ್ ಆ್ಯಪ್ಗಳ ಮೂಲಕ ರೈತರಿಗೆ ವಿಮೆ ಪ್ರಕ್ರಿಯೆಯನ್ನು ಸುಲಭಗೊಳಿಸಲಾಗಿದೆ ಮತ್ತು ತ್ವರಿತ ವಿಲೇವಾರಿಯನ್ನು ಕೂಡ ಇದರಡಿಯಲ್ಲಿ ಮಾಡಲಾಗುತ್ತೆ. ಹಾಗಾದರೆ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ 2016 ಕೇಂದ್ರ ಸರ್ಕಾರದ ಫ್ಲ್ಯಾಗ್ಶಿಪ್ ಯೋಜನೆ ಆಗಿದೆ. ಮುಂಗಾರು ಬೆಳೆಗಳಿಗೆ 2% ವಿಮಾ ಯೋಜನೆಯನ್ನು ಕೊಡಲಾಗುತ್ತೆ. ಹಿಂಗಾರು ಬೆಳೆಗಳಿಗೆ 1.5%, ವಾಣಿಜ್ಯ ಮತ್ತು ತೋಟಗಾರಿಕಾ ಬೆಳೆಗಳಿಗೆ 5% ಏನಾಗುತ್ತೆ ಅಂದರೆ ಸಬ್ಸಿಡಿ ಅಥವಾ ವಿಮೆಯನ್ನು ನೀಡಲಾಗುತ್ತೆ. ನೈಸರ್ಗಿಕ ವಿಕೋಪಗಳು, ಕೀಟಬಾಧೆ, ರೋಗಗಳಿಂದಾಗಿ ಬೆಳೆ ನಷ್ಟ ಅನುಭವಿಸಿದ ರೈತರಿಗೆ ಇದರಿಂದ ಸಹಾಯ ಸಿಗುತ್ತೆ. ಇನ್ನೊಂದು ವಿನೂತನ ಕಾರ್ಯಕ್ರಮ ಏನು ಅಂದರೆ ಕರ್ನಾಟಕ ಸರ್ಕಾರವು ಪ್ರಸ್ತುತ ನನ್ನ ಬೆಳೆ ನನ್ನ ಹಕ್ಕು ಅಭಿಯಾನವನ್ನು ನಡೆಸುತ್ತಿದೆ. ಯಾಕೆ ಈ ಅಭಿಯಾನ ನಡೆಸ್ತಾ ಇದೆ ಅಂದರೆ ರೈತರು ತಮ್ಮ ಜಮೀನಿಗೆ ಭೇಟಿ ನೀಡಿ ಸ್ವತಃ ಬೆಳೆ ಸಮೀಕ್ಷೆ ನಡೆಸಿ ಫೋಟೋ ಅಪ್ಲೋಡ್ ಮಾಡುವ ಕಡ್ಡಾಯವಾಗಿದೆ. ಇದು ಬೆಳೆ ವಿಮೆ ಮತ್ತು ಬೆಂಬಲ ಬೆಲೆ ಪಡೆಯಲು ಅತ್ಯಂತ ಅವಶ್ಯಕವಾಗಿರ್ತಕ್ಕಂಥ ಒಂದು ವಿಷಯವಾಗಿದೆ ಅಂತ ಹೇಳಲಾಗಿದೆ. ಇಲ್ಲಿಗೆ 19ನೇ ತಾರೀಕಿನ ಅಂದರೆ ಈ ದಿನದ ಕರೆಂಟ್ ಅಫೇರ್ಸ್ ಮುಕ್ತಾಯವಾಗುತ್ತೆ. ನೀವು ಮುಂದಿನ ಕರೆಂಟ್ ಅಫೇರ್ಸ್ಗೆ ನಾಳೆವರೆಗೂ ಕಾಯ್ತಿದ್ದೀರಿ ಅಂತ ಹೇಳ್ತಾ KS ಕ್ಲಾಸಸ್ ಅಂತಕ್ಕಂಥ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.